ಒಂದು ಕಂಪ್ನಿ ತೊಗೊಂಡಿತ್ತು. ಯಾವ ಕಂಪ್ನಿ ತೊಗೊಂಡಿದ್ರಿ? ಅದು ಚಿಗ್ರಿ ಬಸ್. ಅದು ಎಲ್ಲ ಚೀನಾ ಮಾಡೋದಿತ್ತು. ಅದು ಈಗ ನಡೀತಾ ಇದೆ. ಬಿಳಿ ಧಾರವಾಡ ಚಿಗ್ರಿ ಬಸ್ ಮಾಡಿದ್ವಿ ನಾವು. ಅವು ಗೇರ್ ಬಾಕ್ಸ್ ಚೇಂಜ್ ಮಾಡ್ಬೇಕು, ಇಂಜನ್ ಚೇಂಜ್ ಮಾಡ್ಬೇಕು. ಅವು ಪೈ ಪಾರ್ಟ್ಸ್ ಎಲ್ಲಿಯೂ ಸಿಗ್ತಾ ಇಲ್ಲ. ಆಮೇಲೆ ನಾವೇನು 100 ಬಸ್ ತೊಗೊಂಡಿವಲ್ಲ ಚಿಗ್ರಿ ಬಸ್ಸ, ಅದು ಯಾರೂ MD ಠರಾವಿಲ್ಲ, ಆಮೇಲೆ ಡಿಸ್ಕಷನ್ ಇಲ್ಲ, ಆಮೇಲೆ ಬೋರ್ಡ್ದಾಗ ಪರ್ಮಿಷನ್ ತೊಗೋಬೇಕು. ಬೋರ್ಡ್ ಪರ್ಮಿಷನು ಇಲ್ಲ. ಮತ್ತೆ 85 ಅಂದ್ರೆ 160 ಹೊಸ ಬಸ್ ಬರ್ತಾವೆ. ಇದು ನಮ್ಮ ದೋಷಕ, ನಮ್ಮ ರೂಪದೋಷಗಳಿಂದ ನಮ್ಗೆ ತೊಂದರೆ ಐತಿ. ಅದು ಯಾರು ತಗೊಂಡರು, ಯಾಕೆ ತಗೊಂಡ್ರು, ಯಾವ ಮಾನದಂಡ ಹಾಕಿ ತಗೊಂಡ್ರು, ಇದನ್ನು ತೆಗೆದು ಆ ಹಗರಣವನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ನಾವು ಮುಂದಿನ ಒಂದು ತಿಂಗಳಿಗೆ ಮಾಡ್ತೀನಿ. ಇದೊಂದು ದೊಡ್ಡ ಹಗರಣ ಇದೆ. 85 ಲಕ್ಷ ಒಂದು ಹೊಸ ರೂಲ್ ಮಾಡಿದ್ರೆ 85 ಕೋಟಿ ಯಾರೂ ಇಲ್ಲ, MD ಗೊತ್ತಿಲ್ಲ, ಬೋರ್ಡ್ದಾಗ ಕ್ಲಿಯರ್ ಆಗಿಲ್ಲ. ಹೆಂಗೆ ತಗೊಂಡ್ರು ಬಸ್? ಆ ಬಸ್ ಬಳಕೆ ಇದು ನಾವು ಹಾಕಿರೋರು ಯಾರು ಬನ್ನೂರಲ್ಲಿ ತಗೊಂಡು ಈ ಕೋಲಾಪುರ ಹಾಕಿದ್ರು. ಕೋಲಾಪುರ ಕಣ್ಣು ಮುಚ್ಚಿದವಾಗ ಈ ತಗೊಂಡು ಈ ಕೋಲಾಪುರ ಇದು ಕೊಟ್ಟಿದ್ದಾರೆ. ಇದು ನಮ್ಮಲ್ಲಿ ಅದು ಇದು ಐತಿ. ಅದನ್ನು ನೋಡ್ತೀವಿ, ತೆಗಿತೀವಿ. ಮನೆ ಮಂಗಳವಾರ ದಿವಸ ಯಾವ ತಾರೀಕು 3 ಅಂತ ಅವಾಗ ನಾ ಎಲ್ಲ ಹೇಳಿದ್ದೀನಿ. ಬಸ್ ಬಗ್ಗೆ ನಾವು ರಿಪೇರಿ ಕೊಡಬೇಕಾದ್ರೆ, ಈಗ ನಾನು ಅದನ್ನು ರಿಪೇರಿ ಮಾಡಿಸ್ಕೊಂಡು ಎಲೆಕ್ಟ್ರಾನಿಕ್ ಮಾಡಬೇಕಾದ್ರೆ ಮತ್ತೆ 85 ಲಕ್ಷ ರೂಪಾಯಿ ಖರ್ಚಾಗ್ತೀವಿ. ಈಗಾಗಲೇ 85 ಲಕ್ಷ ಪಡ್ಕೊಂಡು ಹೋದ್ರು ನಾವು. ಮತ್ತೆ 85 160 ಕೋಟಿ ಹೇಳ್ತಾರೆ. ನಮ್ಗೆ ಹೊಸ ಬಸ್ಸೇ ಬರ್ತಾವಲ್ಲ. ಇದು ನಮ್ಮ ದೋಷಕ, ನಮ್ಮ ರೂಪದೋಷಗಳಿಂದ ನಮ್ಗೆ ತೊಂದರೆ ಆಗೈತಿ. ಅದನ್ನು ಯಾರು ತಗೊಂಡರು, ಯಾಕೆ ತಗೊಂಡ್ರು, ಯಾವ ಆಧಾರ ಮಾನದಂಡ ಹಾಕಿ ತಗೊಂಡ್ರು, ಇದನ್ನು ತೆಗೆದು ಆ ಹಗರಣವನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ನಾನು ಮುಂದಿನ ಒಂದು ತಿಂಗಳಿಗೆ ಮಾಡ್ತೀನಿ. ಇದೊಂದು ದೊಡ್ಡ ಹಗರಣ ಇದೆ. ಅದು 85 ಲಕ್ಷ ಒಂದು ಬಸ್ ರೂಲ್ ಮಾಡಿದ್ರೆ 85 ಕೋಟಿ. 85 ಕೋಟಿ ಯಾರೂ ಠರಾವಿಲ್ಲ, MD ಗೊತ್ತಿಲ್ಲ, ಬೋರ್ಡ್ದಲ್ಲಿ ಕ್ಲಿಯರ್ ಆಗಿಲ್ಲ. ಹೆಂಗೆ ತಗೊಂಡ್ರು ಬಸ್? ಆ ಬಸ್ ಬಳಕೆ ತರಿಸೋದು ಇದು ನಾವು ಹಾಕಿರೋರು ಯಾರೋ ಮನೆಗೆ ಬನ್ನೂರೇ ತಗೊಂಡು ಈ ಕೋಲಾಪುರ ಹಾಕಿದ್ರು. ಕೋಲಾಪುರ ಕಣ್ಣು ಮುಚ್ಚಿದ್ದವಾಗ ಈ ತೊಗೊಂಡು ಈ ಕೋಲಾಪುರ ಇದು ಕೊಟ್ಟಿದ್ದಾರೆ. ಇವು ನಮ್ಮಲ್ಲಿ ಅದು ಇದನ್ನೈತಿ. ಅದನ್ನು ನೋಡ್ತೀವಿ, ಆ ಹಗರಣವನ್ನು ತೆಗಿತೀನಿ. ಅದು ಏನಿದೆ ತಪ್ಪಿಸ್ಕೊಂಡು